ಅಲ್ಲಲ್ಲಲ್ಲಲ್ಲಲ್ಲ, ಎಷ್ಟು ಚೆನ್ನಾಗಿದಪ್ಪ ಈ ಬಂಗ್ಲೆ. ಪರವಾಗಿಲ್ವೇ? ಗೋಪಾಲ ಚೆನ್ನಾಗೇ ಪೇಂಟ್ ಹೊಡೆದಿದ್ದಾನಲ್ಲ. ಗೋಪಾಲ ಗೋಪಾಲ ಗೋಪಾಲ, ಈ ಬಂಗ್ಲೆಗೆ ಸುಣ್ಣ ಹೊಡೆದ್ಬಿಡ್ಬಾ ಅಂತ ಹೇಳಿ ಕಳ್ಸಿದ್ರೆ ಸುಮ್ಮನೆ 4 ಗೆರೆ ಗೀಚೋದು ಬಿಟ್ಬಿಟ್ಟು 4 ದಿವಸದಿಂದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆಯಲ್ಲ. ಇನ್ನು 2 ದಿವಸದಲ್ಲಿ ಈ ಬಂಗ್ಲೆ ಹರಾಜಾಗ್ತಾ ಇದೆ. ಅಷ್ಟರಲ್ಲಿ ನೀನು ಸುಣ್ಣ ಬಣ್ಣ ಎಲ್ಲ ಬಳಿದು ಕೆಲಸ ಎಲ್ಲ ಮುಗಿಸಿರ್ಬೇಕಲ್ಲ. ನೀನು ಕೆಲಸ ಮಾಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಹರಾಜೆಲ್ಲ ಮುಗಿದ ಮೇಲೆ ಸುಣ್ಣ ಬಣ್ಣ ಬಳಿಯೋಂಗೆ ಕಾಣ್ತೀಯ. ಗೋಪಾಲ, ಲೇ ಗೋಪಾಲ, ಗೋಪಾಲ ಗೋಪಾಲ, ಈ ಬಂಗ್ಲೆ ಕೆಲಸ ಮಾಡೋಕ್ಕೆ ನೀನು 4 ದಿವಸ ತಗೋತೀಯ ಅಂತ ಮೊದಲೇ ನನಗೆ ಗೊತ್ತಿದ್ದಿದ್ರೆ ಈ ಮನೆ ವಿಷಯ ಗೊತ್ತಿಲ್ಲದೆ ಇರೋರ್ನ ಹೊರಗಡೆಯಿಂದ ಕರ್ಕೊಂಡ್ಬಂದು ಕೆಲಸ ಕೊಡ್ತಿದ್ದೆ. ಗೋಪಾಲ, ಗೋಪಾಲ ಗೋಪಾಲ, ಎಲ್ಲಿಟ್ಟೆ ನನ್ನ ಛತ್ರಿ? ಇಲ್ಲಿದೆ. ಅಲ್ರಿ, ಆ ಬಂಗ್ಲೆಯಲ್ಲಿ ದೇವದ ಕಾಟ ಇದೆ ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವ್ ಯಾಕ್ರಿ ಆ ಕೆಲಸ ಒಪ್ಕೊಂಡ್ರಿ? 5,000 ರೂಪಾಯಿ ಆಸೆಗೋಸ್ಕರ 5 ದಿನ ನಿದ್ದೆ ಕೆಡ್ಸ್ಕೊತಿದ್ದೀರಾ ಅಷ್ಟೇ. ಎಲ್ಲಿ ಕೊಡಿ, ಆ ಬೀಗದ ಕೈ ಕೊಡಿ. ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ಬಿಡ್ತೀನಿ. ಈ ಕೆಲಸ ನಮ್ಗೆ ಯಾವತ್ತೂ ಬೇಕಿಲ್ಲ. ಅಯ್ಯಯ್ಯೋ, ಏನಾಯ್ತ್ರಿ? ಬೀಗ ಹಾಕದೇನೆ ಬೀಗದ ಕೈನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲೇ. ಎಂತ ಕೆಲಸ ಮಾಡ್ಬಿಟ್ರಿ? ಆ ವಾಚ್ಮ್ಯಾನ್ ಬೇರೆ ಊರಲ್ಲಿ 4 ದಿನ ಇರೋಲ್ಲ ಅಂತ ಬೀಗದ ಕೈನ ನಿಮ್ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ. ಯಾರಾದ್ರೂ ಬಾಗ್ಲು ತೆಗೆದು ಒಳಗಡೆ ಹೊರಟೋದ್ರೆ ಏನ್ರಿ ಮಾಡೋದು? ಬುದ್ಧಿ, ಲೇ ಗೋಪಾಲ, ಹೇಳಿದ ಕೆಲಸನ ಮುಗಿಸ್ದೆ ಎಲ್ಲೋ ಹೋಗಿದ್ದೆ ಸಾಯಕ್ಕೆ, ಜೊತೆಗೆ ನಾನು ಸಾಯ್ಸಕ್ಕೆ. ಟೀ ಕುಡಿಯೋಕೆ ಹೋಗಿದ್ದೆ ಬುದ್ಧಿ. ಟೀ ಕುಡಿಯಕ್ಕೆ ಹೋಗಿದ್ಯಾ ಇಲ್ಲ ತೀರ್ಥ ಹಾಕಕ್ಕೆ ಹೋಗಿದ್ಯಾ? ಅಯ್ಯೋ ಸರಿ, ಕೂಲಿ ಕೊಡಿ. ತಗೋ. 200 ರೂಪಾಯಿ ಮಾತಾಡಿದ ಕೂಲಿ ದಿನಕ್ಕೆ 150 ರೂಪಾಯಿ. 50 ರೂಪಾಯಿ ಎಕ್ಸ್ಟ್ರಾ ಯಾಕೆ? ಇವರು ನಿನ್ನನ್ನು ಹುಡ್ಕೊಂಡು ಆ ಬಂಗ್ಲೆಗೆ ಹೋಗಿದ್ರು. ಹೆದರ್ಕೊಂಡು ಆ ಬೀಗದ ಕೈನ ಅಲ್ಲೇ ಬಿಟ್ಟು ಬಂದಿದ್ದಾರೆ. ನೀನ್ ಅವ್ರ ಜೊತೆ ಹೋಗಿ ಆ ಬೀಗದ ಕೈ ತಗೊಂಡ್ ಬಾ. ಅದಕ್ಕೆ ಈ ಎಕ್ಸ್ಟ್ರಾ 50 ರೂಪಾಯಿ ಕೊಡ್ತಿರೋದು. ಇಂದ ಆ ಮನೆಗ ಇಷ್ಟೊತ್ನಲ್ಲ 1000 ರೂಪಾಯಿ ಕೊಟ್ರು ಸರಿ. ರಾತ್ರಿ ಹೊತ್ತು ಆ ದಿಕ್ನಲ್ಲಿ ತಲೆ ಹಾಕೂಡ ಮಲ್ಗಲ್ಲ ನಾನು. ಅಯ್ಯ, ನಾನೇನು ನೀನೊಬ್ನೇ ಹೋಗು ಅಂತ ಹೇಳದ್ನಾ? ನಿನ್ ಜೊತೆಲಿ ಇವರು ಬರ್ತಾರೆ. ಲೇ ರುಕು ರುಕು, ಯಾಕೆ ಅಪಶಕನ ನೋಡಿದ್ಯಾ? ನೋಡು, ಬೇಕಾದ್ರೆ ನೀನು ಅವನ ಜೊತೆ ಹೋಗು, ನಾನು ಮುಸ್ಕಾಕೊಂಡು ಮಕ್ಕಳ ಮಲ್ಕೊಂಡ್ಬಿಡ್ತೀನಿ. ಮಲ್ಕೊಚ್ಚಿರ 5,000 ರೂಪಾಯಿ ಆಸೆ ಪಟ್ರಲ್ಲ, ಈಗ ಹೋಗಿ. ಹೋಗಿ ಅಂದ್ರೆ ಗೋಪಾಲ, ಯಾರು ಆಗ್ಲೇ ಬಾಗಿಲು ತಕೊಂಡು ಒಳಗಡೆ ಹೋಗ್ಬಿಟ್ಟಿದಾರಲ್ಲೋ. ಹೆಂಗೋ ಬೀಗಕ್ಕೆ ತಗೊಳ್ಳೋದು?
ಅಲ್ರಿ, ಜನ ಎಲ್ಲ ಆ ಬಂಗ್ಲೆ ಬಗ್ಗೆ ಏನೇನೋ ಕತೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಅದನ್ನೇ ತಗೋಬೇಕು ಅಂತ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಾವೇನ್ ಅಲ್ಲಿ ಹೋಗಿ ಸಂಸಾರ ಮಾಡ್ಬೇಕಾ? ಮತ್ತೇನ್ ಮಾಡ್ತೀರಾ? ಅದನ್ನ ತಗೊಂಡ್ರೆ ನಮಗೆ ಗೌರವ. ಈ ಊರಲ್ಲಿರೋ ಎಲ್ಲಾ ದೊಡ್ಡ ಬಂಗ್ಲೆಗಳು ನಂದೇ ಅಲ್ವೇನೆ, ಆ ಬಂಗ್ಲೆ ಮಾತ್ರ ಯಾಕೆ ಬೇರೆಯವ್ರು ತಗೋಬೇಕು? ಅಷ್ಟೇ ಅಲ್ವೇ, ಭಯದಿಂದ ಆ ಬಂಗ್ಲೆನ ಯಾರು ತಗೊಳ್ಳೋದೇ ಇಲ್ಲ. ಖಂಡಿತವಾಗ್ಲೂ ಆ ಬಂಗ್ಲೆ ನಮ್ಮದೇ ಆಗುತ್ತೆ. ಬೇಕಾಗಿತ್ತ ಇವನಿಗಿದೆಲ್ಲ? ಅಯ್ಯಪ್ಪ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತ ತಂದು ಕೊಡ್ತೀನಿ. ಅದನ್ನ ಕಟ್ಕೊಂಡ್ರೆ ನೀನು ಭಯ ಎಲ್ಲ ಹೊರಟೋಗುತ್ತೆ. ಯಾಕೆ ಹೆದರ್ಕೊಂಡು ಸಾಯ್ತೀಯ? ಎಲ್ಲಿ ಸಾಯ್ತಾ ಇದ್ದೀನಿ? ಸತ್ತಾಯ್ತಾಗ್ಲೇ. ಬುದ್ಧಿ, ಬಂಗ್ಲೆ ಬಿಗಿದ ಕೈ ಕೊಡ್ತೀರಾ? ಯೋ ನಿನ್ನೆ ರಾತ್ರಿ ಬಂಗ್ಲೆ ಬೀಗ ತೆಗೆದ್ಬಿಟ್ಟು ನೀನ್ ತಾನೇ ಒಳಗಡೆ ಹೋಗಿರೋದು. ನಾನಲ್ಲ ಬುದ್ಧಿ. ನೀನಲ್ವಾ? ಯಾರಪ್ಪ? ಹಾಯ್ ಮಾವ, ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಬಾಪ ರಮೇಶ್, ಬಾಮ್ಮ. ಎಲ್ಲಿ ಅಮ್ಮ ಅಪ್ಪ ಕಾಣಿಸಿಲ್ಲ? ಅವರಿಬ್ರು ಆರಾಮ ಕಲ್ಕಟ್ಟಲ್ಲ ರೆಸ್ಟ್ ತಗೋತಿದ್ದಾರೆ. ನನಗೆ ಈ ಊರಲ್ಲಿ ಹೈವೇ ಕಾಂಟ್ರಾಕ್ಟ್ ಸಿಕ್ಕಿದೆ. 1 ವರ್ಷದ ಕೆಲಸ. ಅದುವರೆಗೂ ನಾನು ಗಂಗಾ ಇಲ್ಲೇ ಇರ್ತೀವಿ. ತುಂಬಾ ಸಂತೋಷ. ಇಲ್ಲೇ ನಮ್ಮನೇಲೇ ಇದ್ಬಿಡು. ನೋಡಪ್ಪ, ನೀನ್ ಕೆಲ್ಸಕ್ಕೆ ಹೋದ್ರೆ ನಿನ್ ಹೆಂಡತಿ ಜೊತೆ ನಿಮ್ಮ ಮತ್ತೆ ನನ್ನ ಮಕ್ಕಳು ಹೇಮಾ ವಾಣಿ ಎಲ್ಲ ನಗನಗ್ತಾ ಜೊತೆಗಿರ್ತಾರೆ. ಥ್ಯಾಂಕ್ಸ್ ಮಾವ, ಬಟ್ ನಾವು ಬೇರೆ ಪ್ಲಾನ್ ಅಲ್ಲಿ ಇದ್ದೀವಿ. ಏನು ಅದು, ಈ ಊರಲ್ಲಿ ರಾಮನಗರ ಸಂಸ್ಥಾನದ ಹಳೆ ಅರಮನೆ ಇದೆಯಲ್ಲ, ಅದು ಹರಾಜಿಗಿದೆಯಂತೆ. ಅದನ್ನ ತಗೊಂಡು ನಾನು ಗಂಗಾ ಅಲ್ಲೇ ವಾಸ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ನೋಡ್ ರಮೇಶ, ಆ ಬಂಗ್ಲೆ ವಿಷಯ ನಿನಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಹತ್ರ ಹೋಗೋಕ್ಕೂ ಜನ ಹೆದರ್ತಾರೆ. ಅದು ವಾಸಕ್ಕೆ ಯೋಗ್ಯವಾದ ಮನೆ ಅಲ್ಲಪ್ಪ. ಇಲ್ಲಿ ನೋಡು, ಈ ನಿಮ್ಮ ಚಿಕ್ಕ ಮಾವನೇ ಅಲ್ಲಿಗೆ ಹೋಗಿ ಅದೇನು ನೋಡಿ ಭಯ ಪಟ್ಕೊಂಡು ಇನ್ನೂ ನಡಗ್ತಾ ಇದ್ದಾನೆ. ನೆನ್ನೆನಾ? ಹೌದು, ಅವನು ಬಂಗ್ಲೆನ ಬೀಗ ಹಾಕೊಂಡು ಬಂದಿದ್ದ. ಯಾರು ಅದ್ರ ಬಾಗಿಲು ತೆಗೆದು ಒಳಗೆ ಹೋಗಿದ್ದಾರೆ. ಮಾವ, ಅದು ನಾನೇ ಮಾವ. ನೆನ್ನೆ ಹೈವೇಲಿ ಬರ್ತಿರ್ಬೇಕಾದ್ರೆ ಅರಮನೆ ನೋಡಿದ್ವಿ. ಡೋರ್ ಓಪನ್ ಆಗಿತ್ತು. ಒಳಗಡೆ ಯಾರಿದಾರು ನೋಡೋಣ ಅಂತ ಹೋದೆ. ಇವಳು ಆಚೆನೆ ಕಾಯ್ತಾ ಇದ್ಲು. ಒಳಗೆಲ್ಲ ಸುತ್ತಾಡ್ಕೊಂಡು ಬಂದೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಮ್ಮಿಬ್ರಿಗೆ ಆ ಜಾಗ ತುಂಬಾ ಇಷ್ಟ ಆಗಿದೆ. ನಾವು ಆ ಜಾಗ ತಗೋತೀವಿ. ತಗೊಂಡೇ ತಗೋತಾನಂತಲ್ಲಪ್ಪ. ನೋಡ್ದ ಆ ಬಂಗ್ಲೆ ಹೆಸರು ಕೇಳಿದ ತಕ್ಷಣನೇ ಹೆದರ್ಕೊಂಡು ಓಡ್ ಹೋದ. ಇನ್ನ ನೀನ್ ಅದನ್ನ ತಗೊಳ್ತೀನಿ ಅಂತ ಹೇಳ್ತಾ ಇದೀಯಲ್ಲ. ಮಾವ, ತಪ್ಪು ತಿಳ್ಕೊಬೇಡಿ. ಈ ಊರು ನಮ್ ತಾಯಿ ಹುಟ್ಟಿದ ಜಾಗ. ಇಲ್ಲ ಆಸ್ತಿ ಮಾಡಬೇಕು ಅನ್ನೋದೇ ನನ್ ತುಂಬಾ ದಿನದ ಆಸೆ. ನೋಡಪ್ಪ, ಒಂದ್ ವೇಳೆ ಇದೇ ಊರಲ್ಲಿ ನೀನ್ ಆಸ್ತಿ ಮಾಡ್ಬೇಕು ಅಂತಾನೆ ಇದ್ರೆ ಒಳ್ಳೆ ತೋಟ ಬಾವಿ ಇರೋ ಮನೆ ನಾನ್ ತೋರಿಸ್ತೀನಿ. ಆದ್ರೆ ಆ ಬಂಗ್ಲೆ ಮಾತ್ರ ಬೇಡಪ್ಪ. ಮಾವ, ನಮ್ಗ ಆ ಬಂಗ್ಲೆ ತುಂಬಾ ಇಷ್ಟ ಆಗೋಗಿದೆ. ನಾವ್ ಅದನ್ನ ಕೊಂಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ. ಅಲ್ಲಮ್ಮ, ಅಲ್ಲಿ ದೆವ್ವ ಇದೆ ಅಂತ ಊರ್ ಜನ ಎಲ್ಲ ಹೇಳ್ತಾರೆ. ಮಾವ, ಈ ಕಾಲದಲ್ಲೂ ದೇವ ಪಿಶಾಚಿ ಭೂತಾಲ ನಂಬ್ತಿರಲ್ಲ. ಹೌಸಿಲಿ ಅವ್ರು ಹೇಳೋ ಮಾತು ಓಸಿ ಕೇಳಿ ಬುದ್ಧಿ. ಸುಮಾರು ವರ್ಷದಿಂದ ಆ ಬಂಗ್ಲೆಗೆ ನಾನೇ ಕಾವಲುಗಾರ. 40 ವರ್ಷದ ಹಿಂದೆ ಜಮೀನ್ದಾರ್ ವಂಶದವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಈಗಲೂ ಅವರ ವಾರಸದಾರರು ಡೆಲ್ಲಿನಾಗ ಅವ್ರೆ. ಎಷ್ಟಕ್ಕೆ ಹೋದ್ರೆ ಅಷ್ಟಕ್ಕೆ ಸಾಕು ಅಂತ ಬಂಗ್ಲೆನ್ ಮಾರ್ಬೇಕು ಅಂತ ಹರಾಜ್ಗಿಟ್ಟವ್ರೆ. ಈಟೆಲ್ಲ ತೊಂದರೆ ಇರೋ ಬಂಗ್ಲೆನ ನೀವ್ ಯಾಕೆ ಬುದ್ಧಿ ತಗೋಬೇಕು? ತಾತ, ನಾವ್ ಆ ಬಂಗ್ಲೆ ತಗೊಂಡ್ರು ನೀವೇ ಅದಕ್ಕೆ ವಾಚ್ಮ್ಯಾನ್. ಎಲ್ಲಿ ನಿಮ್ಮನ್ ಕೆಲಸದಿಂದ ತೆಗೆದ್ಬಿಡ್ತೀವಿ ಅಂತ ನೀವ್ ಇವ್ರ ಜೊತೆ ಸೇರ್ಬೇಡಿ. ನಾನ್ ಆಚೆ ಹೋಗೋದ್ರ ಬಗ್ಗೆ ಚಿಂತೆ ಮಾಡ್ತಿಲ್ರ. ನೀವು ಒಳಕ್ ಹೋಗ್ಬಾರ್ದು. ಅಪ್ಪ ಕಾಶಿ ವಿಶ್ವೇಶ್ವರ, ನಾನಿಷ್ಟು ಹೇಳಿದ ಮೇಲೆ ಆ ಬಂಗ್ಲೆ ತಗೊಳ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಅವ್ರಿಗೇನು ಆಗದೆ ಇರೋ ಹಾಗೆ ನೀನೇ ಕಾಪಾಡಪ್ಪ. ಓಹೋ ರಮೇಶ, ಹೇಳಿ ಮಾವ. ಗಂಟೆ 7:15 ಆಗ್ತಾ ಇದೆ. 8 ಗಂಟೆಗೆ ಮುಂಚೆ ಅಲ್ಲಿರ್ಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಏನ್ ಮಾವ, ನೀವು ಯಾವಾಗ್ಲೂ ಶಾಸ್ತ್ರ ಟೈಮು ಅದು ಇದು ಅಂತ. ಹರಾಜಿರೋದು 10 ಗಂಟೆಗೆ ತಾನೆ. ಸರಿ, ನೀವು ಆಮೇಲೆ ಬನ್ನಿ. ನಾನು ಮುಕುಂದ ಮುಂದೆ ಹೋಗಿರ್ತೀವಿ. ನಿಮ್ ನಂಬಿಕೆಗೆ ನಾನು ಯಾಕೆ ಅಡ್ಡ ಬರ್ಲಿ? ಹೊರಡಿ. ಅಮ್ಮ, ನೀನ್ ಇವ್ರನ್ನ ಕರ್ಕೊಂಡ್ ಬಾ. ಬಾರಯ್ಯ ಬಾ. ಏನ್ರಿ ಇದು? ಯಾರೇ ಇವ್ರು? ಏಯ್, ಯಾರು ನೀನು? ಏಯ್, ಬರೀ ಮಾವಂದ್ರ ಮಾತ್ರ ಕಾಣಿಸ್ತಾವ್ರೆ, ಅಳಿಯನೇ ಕಾಣಿಸ್ತಿಲ್ವಲ್ಲ? ಇವ್ರಿಗಿಲ್ಲಿ ಒದ್ರೆ ಅವ್ನ ಹಂಗೆ ಈ ಊರಿಂದ ಜಾಗ ಖಾಲಿ ಮಾಡ್ಬಿಡ್ಬೇಕು. ಏನ್ರೋ ಬೇಕು ನಿಮ್ಗೆ? ಏಯ್, ಆ ಬಂಗ್ಲೆನ ಹರಾಜಲ್ಲಿ ತಗೊಂಡ್ಬಿಡ್ತೀರಿ ನೀವು? ಅದನ್ನ ತೊಳಕ್ ನಾನು ನಿಮ್ಮನ್ನು ಬಿಟ್ಬಿಡ್ತೀವ? ಯಾರು ಇಲ್ವಾ ಇಲ್ಲಿ ಗಂಡಸರು? ಕಾಪಾಡಕ್ಕೆ ಯಾರಾದ್ರೂ ಕಾಪಾಡಪ್ಪ. ನೀವು ಕೂಗಿದ ತಕ್ಷಣ ಹೀರೋ ಬಂದು ನಿಮ್ಮನ್ನ ಕಾಪಾಡ್ಬಿಡ್ತಾನ.
ನಮಸ್ಕಾರ ಸರ್. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಗೊತ್ತಾಗ್ತಾ ಇದೆ, ಇಲ್ಲಿ ಏನೋ ಸಮಸ್ಯೆ ನಡೀತಾ ಇದೆ ಅಂತ. ಮಾತಾಡ್ಬೇಕಾದ್ರೆ ಫೈಟ್ ಮಾಡಬಾರ್ದು, ಫೈಟ್ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಇದು ಕರೆಕ್ಟ್, ಇದು ಕರೆಕ್ಟ್. ನನ್ನ ಹಾಗೆ ಸ್ಟೈಲ್ ಆಗಿ ಸ್ಮಾರ್ಟ್ ಆಗಿರೋ ನನ್ನಂತವನ ಹತ್ರ ಫೈಟ್ ಮಾಡಿದ್ರೆ ನಿಮ್ಗೆ ಒಂಥರ ಥ್ರಿಲ್ ಸಿಗುತ್ತೆ. ಪಾಪ ಅದು ಬಿಟ್ಟು ಒಬ್ಬ ಖಾರ ಬಿಸ್ಕೊತ್ತು, ಒಬ್ಬ ಓಂ ಬಿಸ್ಕೊತ್ತು, ಅವ್ರ ಹತ್ರ ಫೈಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಈಗ ತಾನೇ ಹೇಳಿದ್ನಲ್ಲೋ ಮಾತಾಡ್ಬೇಕಾದ್ರೆ ಫೈಟ್ ಮಾಡಬಾರ್ದು ಅಂತ. ಬುದ್ಧಿನೇ ಇಲ್ಲ. ನಮ್ ವಿಜಯ್ ಕ್ಯಾಪ್ಟನ್. ಹಾಯ್ ವೈಸ್ ಕ್ಯಾಪ್ಟನ್. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್. ಹೌ ಯು? ಫಸ್ಟ್ ಕ್ಲಾಸ್. ಹೌ ಆರ್ ಯು ಗಂಗಾ? ಫೈನ್. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು 10 ದಿನ ಬಂದು ಇಲ್ಲಿ ಇರ್ತೀರಾ ಅಂತ ರಮೇಶ್ ಹೇಳ್ದಾಗ ನಂಗೆ ನಂಬೋಕೆ ಆಗ್ಲಿಲ್ಲ. ನಂಬಿಕೆ ಬಂತ? ಏನ್ ಕ್ಯಾಪ್ಟನ್ ಬಂದ ತಕ್ಷಣ ಫೈಟಾ? ಸುಮ್ನೆ ತಮಾಷೆಗೆ. ನಾನ್ ಕರೆಕ್ಟ್ ಟೈಮಿಗೆ ಬರದೇ ಇದ್ದಿದ್ರೆ ಆ ಓಂ ಬಿಸ್ಕತ್ತು ಖಾರ ಬಿಸ್ಕತ್ ಕತೆ ಅಷ್ಟೇ. ಹೇ ಅವ್ರು ನನ್ನ ಮಾವನವ್ರು ಕಣೋ. ಮಾವ ಇವ್ ನನ್ನ ಆಪ್ತ ಮಿತ್ರ ವಿಜಯ್ ಅಂತ. ಲೇ ರಮೇಶ, ನಿನಗೆ ಮಾತ್ರ ಅವರ ಆಪ್ತ ಮಿತ್ರ ಅಲ್ಲ ಕಣಯ್ಯ, ಸರಿಯಾದ ಸಮಯದಲ್ಲಿ ಬಂದು ನಮ್ಮ ಪ್ರಾಣ ಎಲ್ಲ ಉಳಿಸಿದ್ದಾರೆ. ನಾಡಿಗೆ ಆಪ್ತ ಮಿತ್ರ. That's my captain. ಅವ್ರು ನನ್ನ ದೊಡ್ಡ ಮಾವ. ನಮಸ್ಕಾರ. ನನ್ನ ಚಿಕ್ಕ ಮಾವ. ದೊಡ್ಡ ಸೈಕ್ಯಾಟ್ರಿಸ್ಟ್ ಬೆಂಗಳೂರಲ್ಲಿ. ಯಾವಾಗ ಎಲ್ಲಿರ್ತಾನಂತ ಯಾರು ಗೊತ್ತಿಲ್ಲ. 10 ದಿನ ರೆಸ್ಟ್ ಏನ್ ನಮ್ಮ ಹಳ್ಳಿಗೆ ಬಂದಿದ್ದಾನೆ. ವಿಜಯ್, ನೀವು ನಿಜವಾಗ್ಲೂ ರೆಸ್ಟ್ಗೆ ಬಂದಿದ್ದೀರಾ? ಅಯ್ಯೋ, ಫುಲ್ ರೆಸ್ಟ್ ಫುಲ್ ಮೀಲ್ಸ್. ಸುಮ್ಮನೆ ರೀಲ್ ಬಿಡ್ಬೇಡ್ರಿ. ಒಳ್ಳೆ ಹಳ್ಳಿ ಹುಡುಗಿನ ಸೊಸೆಯಾಗಿ ಕರ್ಕೊಂಡ್ ಬಾ ಅಂತ ನಿಮ್ಮಮ್ಮ ಹೇಳ್ ಕಳ್ಸಿದಾರ ತಾನೆ? ಅಮ್ಮ ಇಷ್ಟಪಟ್ಟಿದ್ರೆ ನಾನು ಯಾವಾಗಲೂ ಮದುವೆ ಆಗ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಗುರುಬಲ ಬಂದಿಲ್ವೇ? ಗುರುಬಲ ಬಂದ್ರೆ ತಾನೇ ಶುರುಬಲ. ಮಹಾನುಭಾವನಿಗಿನ್ನೂ ಮದುವೆನೇ ಆಗಿಲ್ವಾ? ಮನೇಲಿ ವಯಸ್ಸಿಗೆ ಬಂದಿರೋ 2 ಹೆಣ್ಮಗಳು ಇದಾರಲ್ಲಪ್ಪ. ನೋಡಿದ್ರಾ, ನೀವು ತಮಾಷೆಗೆ ಹೇಳಿದ್ನ ಅವ್ರು ಸೀರಿಯಸ್ ಆಗಿ ತಗೋತಾ ಇದ್ದಾರೆ. ಮನೆಯಲ್ಲಿ ವಯಸ್ಸಿಗೆ ಬಂದ 2 ಹೆಣ್ಮಕ್ಳಿದಾರಲ್ಲ, ಇವ್ರಿಗಿನ್ನೂ ಮದುವೆ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನ್ ಮಾವ ಶಾಕ್ ಆಗ್ಬಿಟ್ರಾ? ಯಾರ ಮನಸ್ಸಲ್ಲಿ ಏನಿದ್ರು ಹಾಗೆ ಹೇಳ್ಬಿಡ್ತಾನೆ. ಈಸ್ ಅನ್ ಎಕ್ಸ್ಪರ್ಟ್ ಮೈಂಡ್ ರೀಡರ್. ಈ ಕಳ್ಳ ಈ ಕುಳ್ಳನ ವೀಕ್ನೆಸ್ ಏನಾದ್ರು ನಿಮ್ದ ನೀವು ಮಾಡ್ತಿರೋದೆಲ್ಲ ನಿಮ್ ಶ್ರೀಮತಿ ಗೊತ್ತಿಲ್ವಾ? ಹೇಳಿದ್ರೆ ಆಯ್ತು ಬಿಡಿ. ಅಮ್ಮ, ನಿಮ್ ಯಜಮಾನ್ರು ಹೋದ್ಸಲ ಸಂತೆಗೆ ಹೋದಾಗ ಬಸ್ನಲ್ಲಿ ಕೂತಿದ್ರು. ಆಗ ಇವ್ರ ಕಾಲು ಏನ್ರಿ ಅದು? ಏನಿಲ್ಲ ಕಣೆ, ಹೋದ್ ಸತಿ ನಾನು ಬಸ್ಸಲ್ಲಿ ಜಾತ್ರೆಗೆ ಹೋಗ್ಲಿಲ್ವಾ, ಆಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಡು ಕೈ ಮುಕ್ಕೊಂಡು ರಮೇಶ ಹರಾದಿ ಗೊತ್ತಾಯ್ತು ಅಂತ ಕರಿತಾ ಇದಾರಪ್ಪ. ನಡಿ ಹೋಗುವ. ಕಮಾನ್, ಕಮ್ 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 ಕಮ್. 10 ಎಕರೆ ವಿಸ್ತೀರ್ಣದಲ್ಲಿರುವ ವಿಜಯ ರಾಜೇಂದ್ರ ಬಹದ್ದೂರ್ ವಂಶಂಶ ಈ ಬಂಗಲೆಗೆ ಸರ್ಕಾರಿ ಸವಾಲು 1 ಕೋಟಿ ರೂಪಾಯಿ. 1 ಕೋಟಿ 1 ಸಾರಿ.